ಸ್ನೇಹಿತರೆ ಇದು ಬಂದು ದೊಡ್ಡ ಯಾವ್ದೋ ಬಂದೈತೆ, ಹೆಂಗೈತೆ ನೋಡಿ ಇಲ್ಲೆಲ್ಲ. ಎಷ್ಟು ಬ್ಯಾನರ್ ಇದೆಯಣ್ಣ? ಇಟ್ಕೊಳ್ಳಿ ಇದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಹೋಳಿ ಅಂತ ಇವತ್ತು ಹೋಳಿ ಆಗಿರೋದ್ರಿಂದ ಸುಮಾರು ಎಷ್ಟೋ ಗೋಡನ್ಗಳು ಅಂದರೆ ಈ ಸೇಟುಗಳು ಹಿಂದಿಯವರು ಇವರೆಲ್ಲ ರಜಾ ಮಾಡಿಬಿಟ್ಟವ್ರೆ. ನಾನು ರೆಗ್ಯುಲರಾಗಿ ಪರ್ಸ್ನಲ್ ಬಾಡಿಗೆ ಹೊಡಿತೀನಲ್ಲ, ಅದು ಫುಲ್ಲು ಗೋಡನ್ನೇ ರಜಾ ಅಂತೆ. ಅದಕ್ಕೆ ಬಾಡಿಗೆಗಳು ಇವತ್ತು ಅಂತ ಹೇಳ್ಕೊಳಂಗೇನು ಇರಲ್ಲ, ನೋಡೋಣ ಬಿದ್ದರೆ ಮಾಡೋದು. ನಿನ್ನೆ ರಜಾ ಹಾಕ್ಬಿಟ್ಟಿದೆ, ನಾನು ಊರಲ್ಲಿ ಸ್ವಲ್ಪ ಏನೋ ಜಾತ್ರೆ ಇತ್ತು ಅಂತ ಹೋಗಿದ್ದೆ. ಇವತ್ತು ಡ್ಯೂಟಿ ಮಾಡೋಣ ಅಂದ್ಕೊಂಡೆ, ಇವತ್ತು ನೋಡಿದ್ರೆ ಹಿಂಗೆ ಸೇಟುಗಳೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಆಚರಣೆ ಮಾಡೋದ್ರಿಂದ ಇವತ್ತು ಬಾಡಿಗೆಗಳು ಅಷ್ಟಕ್ಕಿರಲ್ಲ. ಈ ಮಾರ್ಕೆಟ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿದ್ದರೆ ಮಾಡೋದು. ತೀರಾ ಬೀಳ್ತಾನೆ ಇಲ್ಲ ಅಂದರೆ ಸ್ವಲ್ಪ ಗಾಡಿ ಏನಾದರೂ ವಾಷಿಂಗ್ ಏನಾದರೂ ಮಾಡಿಸ್ಕೊಂಡು ಏನೋ ಮಾಡೋಣ. ಇಸ್ರೇಲ್ ಅಮೇರಿಕಾ ಇರಾನ್ ಯುದ್ಧ ಆಗಿ ಈ ಇಸ್ರೇಲ್ ಅಮೇರಿಕಾದವ್ರು ಸೇರಿಕೊಂಡು ಇರಾನಲ್ಲಿರೋ ಒಂದು ಅಧ್ಯಕ್ಷರು ಮೇಯ್ನು ಇರ್ತಾರಲ್ಲ, ಅವರ ಖುಮೇನಿ ಅಂತ ಅವ್ರನ್ನ ಹೊಡೆದಾಕವ್ರೆ. ಅವರು ಮುಸ್ಲಿಮರ ಧರ್ಮಗುರುನು ಅಂತೆ. ಎಷ್ಟೋ ಜನ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಚಿಕ್ಕಬಳ್ಳಾಪುರದಲ್ಲೆಲ್ಲ ಅಂದರೆ ನಮ್ಮ ಧರ್ಮಗುರುಗಳನ್ನೇ ಹೊಡೆದಾಕವ್ರೆ ಹಂಗೆ ಹಿಂಗೆ ಅಂತ. ಆ ಎಫೆಕ್ಟು ಏನಪ್ಪ ಅಂದರೆ ನಮಗೆಲ್ಲ ಅಂದರೆ ಇವಾಗ ಮೇಯ್ನ್ ಅವರು ಒಂದು ಸೂಯೇಜ್ ಕಾಲುವೆ ಅಂತ ಐತೆ. ಅಂದರೆ ಅದರಲ್ಲಿ ಇವಾಗ ಹಡಗುಗಳು ಆಯಿಲು ಅದೆಲ್ಲ ಸಪ್ಲೈ ಆಗೋದು ಮೇಯ್ನ್ ಅಲ್ಲೇನೆ. ಅದನ್ನೆಲ್ಲ ಬಂದ್ ಮಾಡಿ ಇಟ್ಬಿಟ್ಟವ್ರೆ. ನಮಗೆ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಬೆಲೆ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಜೈಶಂಕರ್ ವಿದೇಶಾಂಗ ಸಚಿವರು ನಮ್ಮ ಭಾರತದಲ್ಲಿ 75 ದಿವಸಗಳಿಗೆ ಆಗೋಷ್ಟು ನಮ್ಮ ಹತ್ರ ಎಲ್ಲ ಇದೆ ಅಂತ ಹೇಳವ್ರೆ. ಅಂದರೆ 75 ದಿವಸ ಅಂದರೆ ಆಲ್ಮೋಸ್ಟ್ ಒಂದು 2 ತಿಂಗಳು ಅಲ್ವಾ, 2 ತಿಂಗಳವರೆಗೂ ನಮಗೆಲ್ಲ ಆಗೋಷ್ಟಿದೆ, ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ. ಅಷ್ಟರಲ್ಲಿ ಏನಾದರೂ ತೀರ್ಮಾನ ಮಾಡಿಕೊಂಡು ಎಲ್ಲ ಸರಿ ಹೋದರೆ ಓಕೆ, ಇಲ್ಲ ಅಂದರೆ ಪೆಟ್ರೋಲ್ ಡೀಸೆಲ್ಲು ಎಲ್ಲ ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ. ಈ ಅಂತಾರಾಷ್ಟ್ರೀಯ ಯುದ್ಧಗಳು ಆಗಿಬಿಟ್ರೆ ಇದೊಂದು ಬೇರೆ ನಮಗೆ ಎಕ್ಸ್ಪೆನ್ಸ್ ಏನಿರುತ್ತೆ, ಪೆಟ್ರೋಲ್ ಡೀಸೆಲ್ಲು ಈ ಸ್ಟಾಕ್ ಮಾರ್ಕೆಟು ಅವೆಲ್ಲ ಡೌನ್ ಆಗೋಗ್ಬಿಡ್ತವೆ. ನಾವೆಲ್ಲ ಅಂದ್ಕೊಂಡಿರ್ತೀವಿ ಎಲ್ಲೋ ಒಂದು ಕಡೆ ಯುದ್ಧ ಆಗೋದಲ್ವ, ನಮಗೇನಿಲ್ಲ ಅಂತ. ನಮಗೂ ಸುಮಾರು ಹೊಡೆತಗಳು ಬೀಳುತ್ತೆ ಸ್ನೇಹಿತರೆ. ಇನ್ನೊಂದು ನಾನು ಸುಮಾರು ನೋಡಿದ್ದೀನಿ, ಎಷ್ಟೋ ಜನ ಡ್ರೈವರ್ಸ್ಗಳು ಗಾಡಿ ಓಡಿಸ್ಕೊಂಡು ಫೋನ್ ಯೂಸ್ ಮಾಡ್ತಾರೆ. ಫೋನ್ ಯೂಸ್ ಮಾಡೋದಂದರೆ ಇವಾಗ ನಮ್ಮ ಕೆಲಸಗಳಲ್ಲೆಲ್ಲ ನಮ್ಮದೆಲ್ಲ ಆನ್ಲೈನಲ್ಲೇ ಮಾಮೂಲಿ ಗಾಡಿ ಓಡಿಸ್ಕೊಂಡು ಲೊಕೇಶನ್ ಹಾಕೊಳ್ಳೋದು, ಫೋನ್ ಬಂದರೆ ಎತ್ತೋದು ಅದೆಲ್ಲ ಕಾಮನ್ನು. ಅದನ್ನೆಲ್ಲ ನಾನು ಮಾಡಲೇಬಾರ್ದು ಅಂತ ಹೇಳೋದಕ್ಕಾಗಲ್ಲ, ಯಾಕೆಂದರೆ ಮಾಡಲೇಬೇಕು, ನಮ್ಮ ಕೆಲಸನೇ ಹಂಗಿರುತ್ತೆ. ಇನ್ನೊಂದು ತುಂಬ ಲಾಂಗ್ ಹೊಡಿತಾ ಇರಬೇಕಲ್ಲ, ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ಫಿಲಮ್ಗಳನ್ನ ನೋಡ್ಕೊಂಡು ಗಾಡಿ ಓಡಿಸೋದೆಲ್ಲ ಮಾಡ್ತಾ ಇರ್ತೀರಾ. ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂದರೆ ನೀವೆಲ್ಲ ನಾನು ಇವಾಗ ಹೇಳಿದ್ರೆ ನೆಕ್ಸ್ಟು ಆಪೋಸಿಟ್ ಬರೋರಿಗೆ ಗುದ್ದುಬಿಡ್ತೀರಾ ಅಂತ ಹೇಳಿದ್ರೆ ಅದೆಲ್ಲ ನಮಗೂ ಗೊತ್ತಿರೋದೇನೆ. ನೀನೇನು ಹೇಳ್ತೀಯಾ, ಆಪೋಸಿಟಲ್ಲಿ ಹೋಗೋರಿಗೆ ತೊಂದರೆ ಆಗುತ್ತೆ, ನೀವು ಮೊಬೈಲ್ ನೋಡಬೇಡ್ರಿ ಅಂದರೆ ಯಾರೂ ತಲೆಗೆ ಹಾಕೋಣಲ್ಲ. ಮೇಯ್ನು ನಮಗೆ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರೋರಿಗೆ ಏನು ಎಫೆಕ್ಟ್ ಆಗುತ್ತೆ ಮೈಂಡಲ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಾನು ಈ ಹೌ ಟು ಫೋಕಸ್ ಅನ್ನೋ ಒಂದು ಕೋರ್ಸನ್ನೆಲ್ಲ ಜಾಯ್ನ್ ಆಗಿ ಕೋರ್ಸ್ನೆಲ್ಲ ಮಾಡಿದ್ದೀನಿ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾವು ಗಾಡಿ ಓಡಿಸ್ಕೊಂಡು ಅಲ್ಲಿ ಪಿಕ್ಚರ್ ನೋಡಿಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ 2 ಕೆಲಸ ಮಾಡ್ತಾ ಇರುತ್ತೆ ಮೈಂಡು, ಒಂದು ಗಾಡಿ ಓಡಿಸುತ್ತೆ ಮತ್ತು ಇನ್ನೊಂದು ಆ ಕಡೆನೂ ಕಾನ್ಸಂಟ್ರೇಟ್ ಮಾಡುತ್ತೆ, ಈ ಕಡೆ ಅಂದರೆ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಆಗೋದ್ರಿಂದ ಅದೇನಾಗುತ್ತೆ, ಡಿಸ್ಟ್ರಾಕ್ಟ್ ಆಗುತ್ತೆ ಮೈಂಡ್ ಏನಾದರೂ ಡಿಸ್ಟ್ರಾಕ್ಷನ್ ಆಯಿತು ಅಂದರೆ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಫುಲ್ಲು ಡಿಸ್ಟ್ರಾಕ್ಷನ್ ಆಗಿರ್ತೀವಿ. ನಮಗೆ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕಾಗಲ್ಲ, ಮತ್ತು ಒತ್ತಡ ಜಾಸ್ತಿ ಆಗುತ್ತೆ ಮೈಂಡಲ್ಲಿ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ನಮಗೆ ಫೋಕಸ್ ಇತ್ತು, ನಾವು ಒಂದೇ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಆ ಕೆಲಸದ ಮೇಲೆ ತುಂಬ ಕರೆಕ್ಟಾಗಿ ಫೋಕಸ್ ಕೊಟ್ಟು ಮಾಡಿದ್ವಿ ಅಂದರೆ ಕ್ಲಿಯರಾಗಿ ಮಾಡ್ತೀವಿ. ಇವಾಗ ನೀವು ಡಿಸ್ಟ್ರಾಕ್ಷನ್ ಆಯಿತು ಮೈಂಡು ಅಂದರೆ ಯಾವುದೇ ಒಂದು ಕೆಲಸ ಮಾಡಿ 30 ನಿಮಿಷ ಮಾಡೋದನ್ನು ನೀವು 2 ಅವರ್ ತೊಗೊಂಡಿರ್ತೀರ, ಕ್ಲಾರಿಟಿ ಇರೋಲ್ಲ ಮೈಂಡು. ಮತ್ತು ನೀವು ಮಾಡೋ ಕೆಲಸದಲ್ಲೂ ಅಷ್ಟೇ ಕರೆಕ್ಟಾಗಿ ಮಾಡಲ್ಲ, ಈ ಥರ ಎಲ್ಲ ಆಗುತ್ತೆ ಮೈಂಡ್ ಡಿಸ್ಟ್ರಾಕ್ಟ್ ಆದರೆ. ಅದಕ್ಕೆ ಯಾವತ್ತೇ ಆಗಲಿ ನೀವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದ್ರ ಮೇಲೆ ಫುಲ್ ಫೋಕಸ್ ಗಮನವಾಗಿ ಮಾಡಬೇಕು. ಇವಾಗ ನೋಡಿರ್ಬೋದು, ಸಾಧನೆ ಮಾಡೋರೆಲ್ಲ ತುಂಬ ಚೆನ್ನಾಗಿ ಸಾಧನೆ ಮಾಡಿರೋರೆಲ್ಲ ಅವರು ಒಂದು ಕೆಲಸ ಅಂದಮೇಲೆ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಿರ್ತಾರೆ. ಎಲ್ಲರೂ ಮಾಡ್ಬೋದು, ಯಾರು ಮಾಡೋಕ್ಕಾಗೋದೇ ಇಲ್ಲ ಅಂತಲ್ಲ, ಬಟ್ ಅವ್ರು ಏನು ಮಾಡಿರ್ತಾರೆ, ಫೋಕಸನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ನಮ್ಮ ಥರ ಡಿಸ್ಟ್ರಾಕ್ಷನ್ ಇರೋಲ್ಲ ಅವರು. ಯಾರು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಮೇಯ್ನು ಫೋಕಸ್ಸು, ಅವೇರ್ನೆಸ್ಸು, ವಿಲ್ ಪವರು ಆಯಿತಾ, ಇವೆಲ್ಲ ನಾವು ಅದನ್ನು ಬೂಸ್ಟ್ ಮಾಡಬೇಕು ನಮ್ಮ ಮೈಂಡಲ್ಲಿ. ಎಲ್ಲರಿಗೂ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಏನಂದರೆ ವಿಲ್ ಪವರ್ ಇರಬೇಕು. ವಿಲ್ ಪವರ್ ಬೂಸ್ಟ್ ಮಾಡಬೇಕು ಅಂದರೆ ಎಲ್ಲರಿಗೂ ಇರುತ್ತೆ ವಿಲ್ ಪವರು, ಅದನ್ನು ನಮ್ಮಲ್ಲಿ ಬೂಸ್ಟ್ ಮಾಡಬೇಕು. ಫೋಕಸ್ ಅಷ್ಟೇ ಎಲ್ಲರಿಗೂ ಇರುತ್ತೆ, ಅದನ್ನು ಬೂಸ್ಟ್ ಮಾಡಿ. ನೀವು ಇವಾಗ ಉದಾಹರಣೆಗೆ ನೋಡಿರ್ತೀರ, ಎಲ್ಲೋ ಒಂದು ಕಡೆ ಬರ್ತಾ ಇರ್ತೀರಾ, ಏನೋ ಯೋಚನೆ ಮಾಡ್ಕೊಂಡು ನೀವು ಬಂದುಬಿಟ್ಟಿರ್ತೀರ ಮನೆಗೆ. ನಾನು ಹೆಂಗೆ ಬಂದೆ ಮನೆಗೆ ಅಂತಲೇ ನಿಮಗೆ ಗೊತ್ತಾಗಿರಲ್ಲ, ಗಾಡಿ ಓಡಿಸ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಬಂದುಬಿಟ್ಟಿರ್ತೀರ. ಅಂದರೆ ನೀವು ಅಲ್ಲಿ ಫೋಕಸ್ ಆಗಿರಲ್ಲ. ಯಾರೋ ಒಬ್ರು ಗಾಡಿ ಹಾಕ್ತಾರೆ,
ಉದಾಹರಣೆಗೆ ಹೇಳ್ತಾ ಇರೋದು, ಯಾರೋ ಒಬ್ರು ಗಾಡಿ ಹಾಕ್ತಾರೆ, ಇಲ್ಲ ಯಾರೋ ಒಂದು ಇನ್ನೊಂದು ಮಾಡ್ತಾರೆ, ನಾವು ಮಾಡಬೇಕು ಅಂದ್ಕೊತೀರಾ, ಒಂದು ದಿವಸ ಅಷ್ಟೇ, ನಾಳೆ ಅದ್ರ ಬಗ್ಗೆ ನಿಮಗೆ ಇವತ್ತಿರೋ ಅಂಥ ಎನರ್ಜಿ ನಾಳೆ ಇರೋಲ್ಲ. ಅಂದರೆ ಆ ಒಂದು ಅದನ್ನೇ ಹೇಳೋದು, ನಾವು ತುಂಬ ಡಿಸ್ಟ್ರಾಕ್ಷನ್ ಆದಾಗ ನೆನ್ನೆ ಅಂದ್ಕೊಂಡಿರ್ತೀವಿ ಯಾರೋ ಒಬ್ರನ್ನ ನೋಡಿ, ಇವತ್ತು ಕೇಳಿದ್ರೆ ಎಲ್ಲೋ ಮಾಡ್ತೀನಿ ಅಂದಲ್ಲೋ ಮಾಡಲೇ ಇಲ್ಲವಲ್ಲ ಅಂದರೆ ಅಂತ ನೆಗ್ಲೆಕ್ಟ್ ಆಗ್ತೀವಿ. ಅದಕ್ಕೆಲ್ಲ ಕಾರಣನೇ ಈ ಡಿಸ್ಟ್ರಾಕ್ಷನ್ ಮೈಂಡು ತುಂಬ ಐತೆ ಇದ್ರ ಬಗ್ಗೆ. ಮತ್ತು ಈ ವಿಲ್ ಪವರ್ ಮನುಷ್ಯನಿಗೆ ಇವಾಗ ಏನಾದ್ರು ಒಂದು ಅನ್ಕೊಂತಾನೆ, ಅದನ್ನು ಮಾಡಬೇಕು ಅಂತಂದರೆ ಅವ್ನಿಗೆ ವಿಲ್ ಪವರ್ ಇರಬೇಕು. ಆ ವಿಲ್ ಪವರ್ನ ಬೂಸ್ಟ್ ಮಾಡಬೇಕು ಅಂದರೆ ನಮ್ಮ ಕೈಲಿ ಆಗಲ್ಲ ಅಂದಿದ್ದನ್ನೇ ಮಾಡ್ತಾ ಹೋದರೆ ಆ ವಿಲ್ ಪವರ್ ಎಲ್ಲ ಬೂಸ್ಟ್ ಆಯ್ತು. ತುಂಬ ಇದೆ ಇದ್ರ ಬಗ್ಗೆ, ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಗಾಡಿ ಓಡಿಸ್ಕೊಂಡು ನೀವು ಮಲ್ಟಿಪಲ್ ಟಾಸ್ಕಿಂಗ್ ಮಾಡಿ ಮೈಂಡು ನೀವು ನಿಮಗೆ ಡೊಪಮಿನ್ ರಿಲೀಸ್ ಆಗ್ಬೋದು, ಖುಷಿ ಆಗ್ತಾ ಇರ್ಬೋದು ಮೂವಿ ನೋಡ್ತಾ ಇದ್ದೀನಿ ಅಂತ, ಬಟ್ ನಿಮ್ಮ ಮೈಂಡು ಪ್ರೊಡಕ್ಟಿವಿಟಿ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಮಾಡ್ಕೊತ ಹೋಗುತ್ತೆ. ಅದಕ್ಕೋಸ್ಕರ ಮತ್ತು ಬೇರೆಯವ್ರಿಗೂ ಅಷ್ಟೇ ತೊಂದರೆನೇ. ನೀವು ಇಲ್ಲೇನೋ ಒಂದು ರೀಲ್ಸ್ ನೋಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಅಲ್ಲೇನಾದ್ರು ಮಾಡಿ ತುಂಬ ಮೈಂಡು ಸ್ಟ್ರೆಸ್ ಆಗೋಗುತ್ತೆ, ಡಿಸ್ಟ್ರಾಕ್ಷನ್ ಆಗುತ್ತೆ. ಅದಕ್ಕೆ ಯಾರೂ ಸಹ ಈ ಮೊಬೈಲ್ ನೋಡ್ಕೊಂಡು ಗಾಡಿ ಓಡ್ಸೋಕೆ ಹೋಗಬೇಡ್ರಿ. ಆಮೇಲೆ ನೆಕ್ಸ್ಟು ಇನ್ನೂ ಒಂದು, ಈ ನನಗೆ ಲಾಸ್ಟ್ ಟೈಮು ಪೊಲೀಸ್ ಅವರು ಫೈನ್ ಹಾಕಿದರು. ಏನಕ್ಕೆ ಅಂದರೆ ಲೈಟಿಂಗ್ಸ್ಗೆ. ಅವತ್ತಿಂದ ಇರಲಿಲ್ಲ, ಸಡನ್ನಾಗಿ ಒಂದೇ ಸತಿ ಎಲ್ಲರಿಗೂ ಫೈನ್ ಹಾಕಿದ್ರೆ ಯಾಕೆ, ಜಾಸ್ತಿ ಆಗಿತ್ತು ಅದು. ಅದಕ್ಕೆ ನೋಡಿ, ನಾನು ಇವಾಗ ಅವಶ್ಯಕತೆ ಇದ್ದರೆ ಹಾಕ್ಸ್ಕೊಬೇಕು ಲೈಟಿಂಗ್ಸ್ಗಳನ್ನೆಲ್ಲ. ಇವಾಗ ಸುಮ್ಮನೆ ಶೋಕಿ ಗೂಡ್ಸ್ ಗಾಡಿ ತೊಗೊಂಡು ಶೋಕಿ ಮಾಡೋರು ತುಂಬ ಜನ ಅವರೇ. ಶೋಕಿ ಯಾವ್ದ್ರಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಏನಾದರೂ ಒಂದು ಲೈಟ್ ಅವಶ್ಯಕತೆ ಐತಾ ಹಾಕ್ಸ್ಕೊಬೇಕು. ಈ ಕೆಳಗಡೆ ನೆಲ ಕಾಣಂಗೆಲ್ಲ ಮಿಣ್ಕ ಅಂತ ಲೈಟ್ಗಳು ಹಾಕ್ಸ್ಕೊಂಡು ಅವನ್ನೆಲ್ಲ ನಾವು ತಿರ್ಪೆ ಶೋಕಿ ಅಂತೀವಿ. ಅವನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಈಗ ಮೇಯ್ನ್ ಅಧಿಕಾರಿಗಳು ಯಾರಾದರೂ ನೋಡಿದಾಗ, ಇದರಿಂದ ಜನಗಳಿಗೆ ತೊಂದರೆ ಆಗ್ತಾಯಿದೆ, ಪಕ್ಕದಲ್ಲಿ ಬರೋರ್ಗೆ ತೊಂದರೆ ಆಗ್ತಾಯಿದೆ, ಬರೀ ಲೈಟು ಅಂತ ಹೇಳ್ತಾ ಇಲ್ಲ, ಈ ಹಾರನ್ಗಳು ಇವಾಗೇನು ಅದು ತುಂಬ ಅತಿರೇಕಕ್ಕೆ ಒಬ್ಬರು ನೋಡಿ ಇನ್ನೊಬ್ರು ಮಾಡಿ ತುಂಬ ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ಆವಾಗ ಒಂದೇ ಸತಿ ಟಾರ್ಗೆಟ್ ಮಾಡಿ ಒಂದೇ ಸತಿ ಫೈನ್ಗಳಾಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಶ್ಯಕತೆ ಇದ್ದರೆ ಹಾಕ್ಸ್ಕೊಬೇಕು. ಮುಂದೆಗಡೆ ಲೈಟ್ ಬೇಕಾ ನಿಮಗೆ, ರೋಡ್ ಕಾಣ್ತಾ ಇಲ್ವಾ, ಆ ಕಡೆಯಿಂದ ಗುಂಡಿಗಳು ಕಾಣ್ತಾ ಇಲ್ವಾ, ಹಾಕ್ಸ್ಕೊಳ್ಳಿ. ಇಲ್ವಾ ಅಕಸ್ಮಾತ್ ಸೈಡಲ್ಲಿ ಸಣ್ಣ ಪುಟ್ಟ ಲೈಟ್ ಬೇಕಾ, ಆ ಕಡೆಯಿಂದ ಸ್ವಲ್ಪ ಲಾಂಗ್ ಗಾಡಿನ ಕತ್ಲೆಗಳಲ್ಲಿ ಜನಗಳಿಗೆ ಗೊತ್ತಾಗಬೇಕಾ, ಹಾಕ್ಸ್ಕೊಳ್ಳಿ. ಸುಮ್ಮನೆ ಏನೋ ಶೋಕಿ ಮಾಡೋಕ್ಕೆ ಕೆಳಗಡೆ ಯಾರೋ ತಲೆ ಕೆಟ್ಟ ನನ್ನ ಮಕ್ಕಳು ನಿಮ್ಮ ಕೆಳಗಡೆ ಎಲ್ಲ ಲೈಟಿಂಗ್ಸ್ ಹಾಕೊಂಡು ನೋಡಿದ್ರೆ ಹಿಂಗೆ ನೋಡ್ಬೋದು. ಬುದ್ಧಿವಂತರು ಏನು ಅನ್ಕೊಂತಾರೆ ಹೇಳ್ರಿ, ಇವ್ನು ಯಾರೋ ಚಪ್ರಿ ನನ್ನ ಮಗ ಇವನು ಅನ್ಕೊಂತಾರೆ. ಈ ಮಾಡೋದ್ರಲ್ಲಿ ಶೋಕಿ ಮಾಡಿ ಗೂಡ್ಸ್ ಗಾಡಿಗಳು ದುಡಿಯೋದಕ್ಕಿರ್ತವೆ. ಅಂದರೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ತುಂಬ ಇವಾಗ ನೋಡಿ, ನಮ್ಮ ಫೀಲ್ಡು ಅಂತ ಬಂದರೆ ಡ್ರೈವರ್ಸ್ ಅಂತಂದರೆ ಯಾರೋ ಒಬ್ಬ ಮಾಡಿದ್ದೀನ, ಇವಾಗ ನನಗೆ ಯಾರೋ ಒಬ್ಬ ಏನೋ ಒಂದು ಮಾಡಿರ್ತಾನೆ, ನಾನು ಇವಾಗ ಡ್ರೈವರ್ ಅಲ್ಲ, ಯಾರೋ ಒಬ್ಬ ನಂಗೆ ಡ್ರೈವರ್ ಏನೋ ಮಾಡಿರ್ತಾನೆ. ಅವಾಗ ನಾನೇನಂತ ಪ್ರೆಡಿಕ್ಟ್ ಮಾಡ್ತೀನಿ ಹೇಳಿ, ಈ ಡ್ರೈವರ್ಗಳೇ ಇಷ್ಟು ಬುದ್ಧಿವಂತ ಆದರೆ ಅರ್ಥ ಮಾಡ್ಕೊತೀನಿ, ಎಲ್ಲರೂ ಹಂಗಿರಲ್ಲ, ಇವನೊಬ್ಬ ಮಾತ್ರ ಹಂಗಿದ್ದ ಅಂತ. ಬಟ್ ಕೆಲವ್ರು ಏನು ಮಾಡ್ತಾರೆ, ಈ ಡ್ರೈವರ್ಗಳೇ ಇಷ್ಟು ಹಂಗೆ, ಯಾರೋ ಒಬ್ಬರು ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಏನಾಗುತ್ತೆ, ಇವರೆಲ್ಲ ಹಿಂಗೆ, ಡ್ರೈವರ್ಗಳೆಲ್ಲ ಹಿಂಗೆ, ಇವರು ತಿರ್ಪೆ ಶೋಕಿ, ಆ ಥರ ಒಂದು ಫೀಲ್ ಬರಬಾರ್ದು. ಮತ್ತು ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ಲರಿಗೂ ಲೈಟಿಂಗ್ಸ್ಗಳಿಗೆ ಫೈನ್ ಹಾಕಬೇಕು ಅಂದರೆ ದೊಡ್ಡ ಲೈಟಿಂಗ್ಸ್ಗಳಿಗೆ ಹಾಕಿರೋರಿಂದ ಹಿಡಿದು ಸಣ್ಣ ಪುಟ್ಟ ಲೈಟ್ ಹಾಕಿರೋರ್ಗೂ ಫೈನ್ ಹಾಕ್ತಾರಾ? ಈ ಆರನ್ಗಳು ಅದರಲ್ಲೂ ಅದೇನೋ ಕೆಳಗಡೆ ಇದು ಜಾಯಿಂಟ್ಗೆಲ್ಲ ಆರನ್ಗಳು ಅಂತ, ಏನಕ್ಕಪ್ಪ ಆರನ್ನು ನಮಗೆ? ಒಂದು ಮಾಮೂಲಿ ಆರನ್ಗಳು ಹಾಕ್ಸ್ಕೊಂಡ್ರೆ ಸಾಕು, ಶೋಕಿ ಅವೆಲ್ಲ. ನಾನು ಹೇಳೋದೇನೆಂದರೆ, ದುಡಿಯೋ ಗಾಡಿ ಥರ ಇದ್ರೇ ಚಂದ. ಅದರಲ್ಲಿ ನೀವು ಕೂಲಿಂಗ್ ಪೇಪರ್ ಹಾಕ್ಸ್ಕೊಂಬಿಡೋದಂತೆ, ಮುಂದೆಗಡೆ ಎಲ್ಲ ಫುಲ್ಲು ಬ್ಲ್ಯಾಕ್ ಹೊಡೆದು ಬಿಡೋದಂತೆ. ಅದಕ್ಕೆ ಕತ್ಲೆ ಹೊತ್ತಲ್ಲಿ ಮುಂದೆಗಡೆ ರೋಡೇ ಕಾಣಲ್ಲ, ಫುಲ್ಲು ಮುಂದೆಗಡೆನೇ ಬ್ಲ್ಯಾಕು. ನಾನು ನೋಡಿದ್ದೀನಿ, ಸುಮಾರು ಆಟೋಗಳಿಗೆಲ್ಲ ನೋಡಿದ್ದೀನಿ, ಗೂಡ್ಸ್ ಗಾಡಿಗಳಿಗೂ ನೋಡಿದ್ದೀನಿ. ಅದೇನು ಮಾಡ್ತಾರೋ ಏನೋ ನಿಮ್ಮಿಷ್ಟ. ನಾನು ಏನಂದರೆ, ಒಂದು ಸಾಮಾಜಿಕ ಕಳಕಳಿ ಜನಗಳಿಗೆ ಏನು ಅನಿಸುತ್ತೆ, ಮತ್ತು ನೀವು ಮಾಡೋದ್ರಿಂದ ನಿಮ್ಮ ಒಂದು ಫೀಲ್ಡಲ್ಲಿರೋರಿಗೆ ಹೆಂಗೆ ಮರ್ಯಾದೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಇಷ್ಟ, ನೀವನ್ಯಾರು ಹೇಳೋಕ್ಕೆ? ಇವಾಗ ನಿಮ್ಮ ಇಷ್ಟ, ನಿಮ್ಗಾಗಿ ಇದನ್ನು ನೀವು ಅನ್ಭವಿಸ್ಕೊತೀರ. ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಅಷ್ಟೇ. ಇವತ್ತೇನು ಅಂದ್ಕೊಂಡೆ ಅಂದರೆ, ಇವತ್ತು ಬಾಡಿಗೆಗಳೇ ಇರಲ್ಲ, ಹೋಳಿ ಆಗಿರೋದ್ರಿಂದ ರಜಾ ಇರುತ್ತೆ. ನನಗೆ ಫೋನ್ ಮಾಡಿ ನಾನು ಅಂದರೆ ಡ್ಯೂಟಿ ಮಾಡೋರೆಲ್ಲ ಹಂಗೆ ಹೇಳಿದ್ರು, ಆಲ್ಮೋಸ್ಟ್ ಎಲ್ಲ ರಜಾ ಐತೆ ಬ್ರದರ್, ಇವತ್ತು ಡ್ಯೂಟಿ ಮಾಡೋಕೆ ಆಗ್ತಾ ಇಲ್ಲ, ಬಾಡಿಗೆಗಳು ಬೀಳ್ತಾ ಇಲ್ಲ ಅಂದರು. ನಾನು ಅವ್ರು ಹೇಳಿದ್ದೇನೆ ಅದೇ ಮೈಂಡ್ಸೆಟ್ಟಲ್ಲಿ ಏನು ಮಾಡಿದೆ, ಬೀಳಲ್ಲ ಅಂದ್ಕೊಂಡಿದ್ದೆ. ಬೆಳಗ್ಗೆ 4 ಆರ್ಡ್ರ್ ಬಂತು, ಅದರಲ್ಲಿ 3 ಆರ್ಡ್ರನ್ನ ಎತ್ತಕ್ಕಾಗಲಿಲ್ಲ. ಆಮೇಲೆ ಇವಾಗ ಒಂದು ಆರ್ಡ್ರ್ ಬಂತು, ಇದು ಆನ್ಲೈನ್ ಪೇಮೆಂಟ್ ಆಗೈತೆ. ಇದು ರೆಗ್ಯುಲರಾಗಿ ಬುಕ್ ಮಾಡ್ತಾರೆ, ಜಸ್ರಾಜ್ ಇನ್ಸ್ಟಾಲೇಷನ್ ಅಂತ ಅವ್ರದ್ದು. ಇಲ್ಲಿ ಎಷ್ಟೋ ಜನ ಅವ್ರಿಗೆ ನಮಗೆ ಪರ್ಸ್ನಲಾಗಿ ಕೊಡ್ರಿ ಹೇಳ್ರಿ, ಏನಾರ ಇದ್ರೆ ಬರ್ತೀವಿ ಅಂತ ಏನೇನೋ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವರು ಕಂಪ್ನಿಯಿಂದ ಡೈರೆಕ್ಟ್ ಅಕೌಂಟ್ಗೆ ಆ್ಯಡ್ ಆಗಿರೋದ್ರಿಂದ ಅವರು ಪೋರ್ಟರೇ ಬುಕ್ ಮಾಡ್ತಾರೆ, ಪರ್ಸ್ನಲಾಗಿ ಯಾರಿಗೂ ಕೊಟ್ಟಿಲ್ಲ. ಇವಾಗ ಅವ್ರದ್ದೇ ಬಿದ್ದಿರೋದು ಬಾಡಿಗೆ
ಇಲ್ಲಿಂದ ಎಲ್ಲಿಗೆ ಬಿದ್ದೈತೆ ಏನು ಅಂತ ಹೇಳ್ತೀನಿ, ಅಮೌಂಟ್ ಎಷ್ಟು ಅಂತಲೂ ಹೇಳ್ತೀನಿ. ಬಟ್ ಆನ್ಲೈನ್ ಪೇಮೆಂಟ್ ಆಗೈತೆ. ಆನ್ಲೈನ್ ಪೇಮೆಂಟ್ ಅಂದರೆ ಸೀದಾ ಪೋರ್ಟರ್ ವ್ಯಾಲೆಟ್ಗೆ ಹೋಗ್ಬಿಡುತ್ತೆ ಅಮೌಂಟು. ಅದರಲ್ಲಿ ನಾವೇನಾದರೂ ಕಮಿಷನ್ ಕೊಡಬೇಕಾಗಿರೋದೇನಾದ್ರು ಮೈನಸ್ ಇದ್ದರೆ ಅಲ್ಲಿಗೆ ಸರಿ ಹೋಗ್ಬಿಡ್ತದೆ. ಇಲ್ಲ ಅಂದರೆ ನಾವು ವಿತ್ಡ್ರಾ ಮಾಡ್ಕೊಬೋದು. ಮಿನಿಮಮ್ 500 ರೂಪಾಯಿ ಬಿಟ್ಟು ಇನ್ನು ವಿತ್ಡ್ರಾ ಮಾಡ್ಕೊಬೋದು. ಸ್ನೇಹಿತರೆ ಲೋಡ್ ಮಾಡ್ತಾವ್ರೆ ಇವರು. ನೋಡಿಕೆ ನಾನು ಸುಮ್ಮನೆ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತಾಯಿದ್ದೆ. ಗಾಡಿ ನಂಬರ್ ಚೇಂಜ್ ಇದ್ದರೆ ಹಾಕ್ಬೇಡ್ರಿ ಅಂತ ಹೇಳವ್ರೆ ಅಂತಂದರು. ಮೊದಲೆಲ್ಲ ಹಾಕ್ತಾಯಿದ್ರು, ಇವಾಗೇನೋ ಕಂಪ್ನಿನಲ್ಲಿ ಹಾಕ್ಬಿಡ್ರಿ ಅಂತ ಹೇಳೋರಂತೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ಪೋರ್ಟ್ರಲ್ಲಿ ಬಂದಿರೋದೇ ಒಂದು, ನಮ್ಮದೇ ಒಂದಿರುತ್ತಲ್ಲ. ಯಾಕೆ ಹಂಗಿರುತ್ತೆ ಅಂದರೆ ಬೇರೆ ರೈಡ್ ಇಸ್ಕೊಂಡು ಮಾಡಿದ್ರೆ ಹಂಗೆ ಇರೋದು. 9 ಫೀಟ್ ಮಾಡಿಕ್ಕವ್ರಲ್ಲಪ್ಪ, 407 ಮಾಡೋಂಗಿಲ್ವಲ್ಲ. 9 ಫೀಟ್ ಮಾಡಿದ್ರೆ ಅದು ಏನು ಅದ್ರಲ್ಲಿ ಮಾಡಿದ್ರೆ ನಮ್ಮ ಗಾಡಿನಲ್ಲಿ ಏನು ಉಳಿಯೋದೇ ಇಲ್ಲ. ಇದೇ ಉಳಿತಾ ಇಲ್ಲ 407ರಲ್ಲಿ. ಲೋಡ್ ಮಾಡ್ತಾವ್ರೆ. ಲೆಂತು ಇದೆಲ್ಲ ಒಂಥರ AC ಬರುತ್ತೆ ನೋಡಿ, ಅದರೊಳಗಡೆ ಹಾಕೋ ಇನ್ಸುಲೇಷನು ಫಾರ್ಮ್ ಆ ಥರ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ತೋರಿಸ್ತೀನಿ ನೋಡಿ ಇಷ್ಟೇ ಲೋಡು. ಇನ್ನೂ ಎಷ್ಟೊಂದು ಜಾಗ ಐತೆ ಸ್ನೇಹಿತರೆ. ಇದು ಬಂದು ದೊಡ್ಡ ಯಾವುದೋ ಬಂದೈತೆ, ಇನ್ನೊಂದ್ಸತಿ ನೋಡ್ತೀನಿ, ಹೆಸರು ಹೇಳ್ತೀನಿ ರೀ. ಅದು ನೋಡಿದೆ ಪಿನ್ ಕೋಡ್ ಕೊಟ್ಟಿದ್ರು, ಪಿನ್ ಕೋಡ್ ಹಾಕಿ ನೋಡಿದೆ ಬೈರ್ತಿ ಆ ಸೈಡ್ ಐತೆ. ಒಂದು ಸೆಕೆಂಡ್, ಇಲ್ಲಿ ಅಂದರೆ ಚಿಕ್ಕು ಇದು ಧೂಳು ಬೈರ್ತಿ ಇದೆಯಲ್ಲ, ಪಿನ್ ಕೋಡು ಬೈರ್ತಿ, ಕಣ್ಣೂರು, ಹೊರ್ಮಾವು ಆ ಸೈಡ್, ಆ ಸರೌಂಡಿಂಗಲ್ಲಿ ಐತೆ. ಪಿನ್ ಕೋಡ್ ಹಾಕಿದ್ರೆ ಇದು ಬಂದಿರೋದು ದೊಡ್ಡೇನಹಳ್ಳಿ ಅಂತ ಬಂದೈತೆ. ಲೋಡಿಂಗ್ ಪೂರ್ಣಗೊಂಡಿದೆ. ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡಿ 32 ಕಿಲೋಮೀಟರ್ ತೋರಿಸ್ತಾ ಇದೆ. ಇಲ್ಲಿಂದ 1 hour 15 minutes ಹೋಗೋದಕ್ಕೆ. ಅವರು ಬಿಲ್ ಕೊಟ್ಟವ್ರೆ ನೋಡಿ. ಇವ್ರಿಗೆ ವಾಟ್ಸಪ್ ಮಾಡಬೇಕು ರಿಸೀವಿಂಗು. ಐಟಮ್ ರಿಸೀವ್ ಆಗೈತೆ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಮೆಸೇಜ್ ಮಾಡಿರ್ತಾರೆ ನಮಗೆ. ಅದಕ್ಕೆ ವಾಟ್ಸಪ್ ಮಾಡಿ ಅಂತ ಹೇಳಿದ್ರು. ವಾಟ್ಸಪ್ ಮಾಡಿ ನೋಡೋಣ ಇವತ್ತು ಸರಿಯಾಗಿ ಚಿಚ್ಚನ. ರಾಕೆಟ್ ಥರ ಹೋಗಿ ಬೇಗ ಅನ್ಲೋಡ್ ಮಾಡಿ ಯಾವ್ದಾರು ನೆಕ್ಸ್ಟ್ ನೋಡೋಣ. ಊಟದ ಟೈಮ್ ಆಗೋಗುತ್ತೆ, ಬೇಗ ಅನ್ಲೋಡ್ ಆದರೆ ಮಾಡೋಣ ಇವತ್ತು. ಇನ್ನೂ ಒಂದು ಡ್ಯೂಟಿ ಮಾಡೋಣ. ಏನು ಆನ್ ದ ವೇ ರೀಚ್ ಆಗ್ತೀನಿ ಲೊಕೇಶನ್ ಹತ್ರ. ಒಂದು 500 ಮೀಟ್ರ್ ಐತೆ ನೋಡಿ. ಫುಲ್ಲು ಒಳಗಡೆ ಬರ್ತಾ ತುಂಬ ಒಳಗಡೆ ಬಂದ್ಬಿಟ್ಟೆ. ಹೆಂಗೈತೆ ನೋಡಿ ಇಲ್ಲೆಲ್ಲ. ಈ ಕಡೆ ಎಲ್ಲ ನೀಲಗಿರಿ ತೋಪು ಇಂದ ಆರ್ಡ್ರ್ಗಳು ಬರುತ್ತಾ. ನಾನು ಕೋಗಿಲು ಮೇನ್ ರೋಡ್ ಐತಲ್ಲ, ಅಲ್ಲಿಂದ ಬಂದೆ ಒಳಗಡೆ. ನಾನು ಏನಂದರೆ ನೆಕ್ಸ್ಟ್ ಆರ್ಡ್ರ್ಗಳು ಬರುತ್ತಾ ಅಂತ ಅಷ್ಟೇ. ಬಟ್ ಇಲ್ಲಿಂದ ಅಂತೂ ಬರೋದು ಡೌಟೇ. ನೋಡೋಣ, ಫಸ್ಟ್ ಅನ್ಲೋಡ್ ಮಾಡಿ ಆಮೇಲೆ ಯಾವ ಕಡೆ ಹೋಗೋದು ಏನು ಅಂತ. ಇಲ್ಲಿ ಯಾವುದೋ ಒಂದು ರೆಸಾರ್ಟ್ ಇತ್ತು, ಅಲ್ಲೇ ಎಂಡ್ ಆಯ್ತು ಲೊಕೇಶನು. ಪಕ್ಕದಲ್ಲಿ ಬನ್ನಿ ಅಂತಂದರು ನೋಡಿ. ಇಲ್ಲಿ ಯಾವುದೋ ಗೋಡನ್ ಐತೆ ಒಳಗಡೆ ಅನಿಸುತ್ತೆ. डेड एंड इधर ही डेड एंड है क्या लास्ट में? ಗೋಡನಲ್ಲ ಈ ಕಡೆ ಅನ್ಲೋಡ್ ಆಗ್ತೈತೆ. ಇವತ್ತು ರಜೆ ಇರೋದ್ರಿಂದ ಹುಡುಗರು ಯಾರು ಬಂದಿಲ್ವಂತೆ. ಬೇಗ ಅನ್ಲೋಡ್ ಆಗೋಯ್ತು. ಅವರು ನನಗೆ ಎತ್ಕೊಡ್ರಿ ಅಂದರು. ಅಂದರೆ ಫ್ರಂಟಲ್ಲಿ ತಲೆ ಎಲ್ಲ ಹೇಳ್ಕೊಟ್ಟೆ, ಮಾಡಿಬಿಟ್ರು. ಈಗ ಅವ್ರಿಗೊಂದು ಸೈನ್ ಹಾಕಿಸ್ಕೊಂಡು ಒಂದು ವಾಟ್ಸಪ್ ಮಾಡಿಬಿಡ. ಎಲ್ಲ ರಜೆ ಮಾಡಿಬಿಟ್ಟವ್ರು ಇವತ್ತು ಹೋಳಿ ಅಂತ. ಒಬ್ಬರೇ ಅವ್ರೆ. ಸ್ನೇಹಿತರೆ ಇದು ಅನ್ಲೋಡ್ ಆಯಿತು. ಇವಾಗ ನಾನು ಅಮೌಂಟ್ ಹೇಳ್ತೀನಿ ರೀ. ನೋಡಿ, ಇದು ನನಗೆ ಬಿದ್ದಿದ್ದು ಬಂದು ಅಮೌಂಟು 2000 ಚಿಲ್ಲರೆ ಏನೋ ತೋರಿಸಿತ್ತು. ಹೇಳ್ತೀನಿ ಎಷ್ಟು ಅಂತ. ಲೋಡಿಂಗ್ ಆಗ್ತೈತೆ. ಸ್ನೇಹಿತರೆ 2023 ರೂಪಾಯಿ ಅಮೌಂಟ್ ನನಗೆ ಟ್ರಿಪ್ ಫೇರ್ ಬಂದಿದ್ದು. ಅವ್ರು ನನಗೆ ಕೊಟ್ಟಿರೋದು 1723 ರೂಪಾಯಿ. ಅಂದ್ರೆ 300 ರೂಪಾಯಿ ಮೈನಸ್ ಮಾಡವ್ರೆ ಕಮಿಷನ್ ಅಂತ. 1723 ರೂಪಾಯಿ ಕೊಟ್ಟವ್ರೆ ಅವ್ರು ನನಗೆ. ಇಲ್ಲಿಂದ ಇವಾಗ ಈ ಕಡೆ ಬಾಣಸವಾಡಿ ಈ ಕಡೆ ಹೋಗ್ಬೇಕು ಅಂದ್ರೂ 13 ಕಿಲೋಮೀಟ್ರ್ ಆಗುತ್ತೆ. ಇದೆಲ್ಲ ಒಳ್ಳೆ ಕಾಡು ಥರ ಐತೆ. ಇಲ್ಲಿ ಆರ್ಡ್ರ್ಗಳು ಬರೋಲ್ಲ. ಬಾಗ್ಲೂರು ಹತ್ರ ಆಗುತ್ತೆ. ಬಾಗ್ಲೂರು ಯಲಹಂಕ ಅಲ್ಲಿ ಆರ್ಡ್ರ್ಗಳೇನು ಬರೋಲ್ಲ. ಈ ಕಡೆ ಹೋದರೆ ಬಾಣಸವಾಡಿ, ನಾಗವಾರ, ಹೊರಮಾವು ಆ ಕಡೆ ಹೋಗಬೇಕು. 2 ಗಂಟೆ ಆಯಿತು. ನೋಡೋಣ ಯಾವ ಕಡೆ ಹೋಗೋದು ಅಂತ ಇನ್ನೂ ಯೋಚನೆ ಮಾಡ್ತೀನಿ. ಇನ್ನೊಂದು ಬಾಡಿಗೆ ಹೊಡೆದ್ರೆ ಸಾಕು ನನಗೆ. ಇವತ್ತು ಹೋಳಿ ಇರೋದ್ರಿಂದ
ರಜಾ ಇರುತ್ತಲ್ಲ ಆಲ್ಮೋಸ್ಟು. ಇನ್ನೇನು ಸ್ವಲ್ಪ ಮುಂದೆ ಬರ್ತಾ ಇದ್ದೆ, ಒಂದು ಬಿತ್ತು ಬಾಡಿಗೆ ಬಿತ್ತು, 5 ಕಿಲೋಮೀಟ್ರ್ ಪಿಕಪ್ ಐತೆ, ಹೋಗ್ತಾ ಇದ್ದೀನಿ. ಎಲ್ಲಿ ಅಂದರೆ ರಾಮಮೂರ್ತಿ ನಗರ ಅಂತ. ಎಲ್ಲಿಗೆ ಏನು ಅಂತ ನೋಡಿ ಇಲ್ಲ ಎತ್ಬಿಟ್ಟೆ, ಫೋನ್ ಮಾಡಿದ್ದೆ ಇವಾಗ ಅವ್ರಿಗೆ. ರಾಮಮೂರ್ತಿ ನಗರ ಅಂತ, ಅದು ಇಲ್ಲಿ ನೋಡಿ, ಇಲ್ಲಿ ರಾಮಮೂರ್ತಿ ನಗರ ಅಂತಲೇ ಕೊಟ್ಟಿಲ್ಲ, ಬರೀ ಏನು ಕೊಟ್ಟವ್ರು ಗೊತ್ತಾ, ಅದಿತಿ ಎಕ್ವಿಪ್ಮೆಂಟ್ಸ್ ಅಂತ ಮಾತ್ರ ಕೊಟ್ಟವ್ರೆ. ಹಿಂಗೆ ಕೊಟ್ಟರೆ ಯಾವ ಕಡೆ ಏನು ಅಂತ ಏನೂ ಗೊತ್ತಾಗಲ್ಲ. ಸ್ನೇಹಿತರೆ, ಲೊಕೇಶನ್ ಹತ್ರ ಬಂದಿದ್ದೀನಿ ನೋಡಿ, ಇಲ್ಲೇ ಸರ್ ಪೋಟರಿಂದ ಗೇಟ್ ಒಳಗಡೆ ಬರಲಾ? ಸೆಕ್ಯೂರಿಟಿ ಬಿಡ್ತಾರ? ಏನು ಹೇಳೋದು ಅವ್ರಿಗೆ? ಹಂಗೆ ಲೈನಲ್ಲಿ ರೀ. ಗಾಡಿ ಬುಕ್ಕಿಂಗ್ ಆಯಿತು, ಮಾತಾಡಿ. ಹಲೋ ಸ್ನೇಹಿತರೆ, ಇದು ಸ್ಕೂಲು, ಇದು ಸ್ಕೂಲ್ ಐತೆ, ಭವನ ಅಂತ ಐತೆ. ಬರ್ತಾರೆ, ಇಲ್ಲೇ ವೆಯ್ಟ್ ಮಾಡ್ರಿ ಅಂದರು. ಗ್ರೌಂಡು ಆ ಕಡೆ ಐತೆ. ನಾವು ಟ್ರಿಪ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ಫ್ರೇಮ್ ಅಂದರೆ ನಾನು ಏನೋ ಅಂದ್ಕೊಂಡೆ, ಬಟ್ ಇದು ಬೋರ್ಡು, ಬ್ಯಾನರ್ ಬೋರ್ಡು ಅಲ್ಲಿಟ್ಟವ್ರು. ಆ ಕಡೆ ರಿವರ್ಸ್ ಹಾಕು ಅಂತ ಹೇಳೋರು, ಹಾಕ್ತಾಯಿದ್ದೀನಿ. ಎಷ್ಟು ಬ್ಯಾನರ್ ಇದೆಯಣ್ಣ? 8 ಚೇರ್ಗಳನ್ನೆಲ್ಲ ಎತ್ತುತ್ತವ್ರೆ. ಗಾಡಿ ಅಲ್ಲಿ ರಿವರ್ಸ್ಗೆ ಹಾಕ್ಬೇಕಂತೆ. ನಮಗೇನು ಎಲ್ಲಿ ಬೇಕಾದ್ರೆ ಹಾಕ್ತೀವಿ, ಜಾಗ ಇರಬೇಕಷ್ಟೆ. ಚೇರ್ಗಳು ತೆಗಿಲಿಲ್ವಾ ನೋಡಿ? 10 ಅಡಿ ಬೋರ್ಡು, ಬ್ಯಾನರ್ ಅಲ್ಲ, ಇದೇನೊಬ್ಬ ಡ್ರಾಯಿಂಗ್ ಬರೆದಿರೋದು ಯಾವುದೋ ನೋಡಿ. ಇದೆಲ್ಲ ಒಂದ್ರ ಮೇಲೆ ಒಂದು ಮುಂದಕ್ಕೆ ಬರ್ತದಲ್ಲ ಅಲ್ಲ, ಹಿಂಗೆ ನಿಲ್ಸಿದ್ರೆ ಕಡಿಮೆ ಅಲ್ವಾ ಇರೋದು? ಒಂದೇ ಕಡೆ ಆಗ್ಬಿಡ್ತದೆ, ಎಲ್ಲ ಕಟ್ಟಬೇಕಾಗುತ್ತೆ. ಆಮೇಲೆ ಏನಾಗಲ್ಲ, ಸೇಮ್ ಇರುತ್ತೆ. ಹಿಂಗೆ ಈ ಮಲಗಿಸ್ಬಿಡಿ, ಒಂದೊಂದು ಹಂಗೆ ಫ್ಲಾಟ್ ಮಾಡಿಬಿಡಿ ಕೆಳಗಡೆಗೆ. ತೂಕ ಆಯ್ತಾ? ಒಂದೊಂದು ಮಾಡೋಣ, ಒಂದೊಂದು. ಅದು ಇಟ್ಕೊಳ್ಳಿ. ಇದು ಹಾಂ, ಫೈಲ್ ಕೊಟ್ಟವ್ರೆ. ಹಾಂ ಸ್ನೇಹಿತರೆ, ಲೋಡಿಂಗ್ ಮಾಡಿದ್ರು. ಇನ್ನೊಂದು 2 ಸ್ಟ್ಯಾಂಡ್ ಐತೆ, ಇರಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತವ್ರೆ ಇಲ್ಲಿ ಗೇಟ್ ಹತ್ರ. ಏನೋ ಒಂದು ಸ್ವಲ್ಪ ಫೈಲ್ಗಳೆಲ್ಲ ಕೊಟ್ಟವ್ರೆ. ಇದನ್ನು ಅವ್ರ ಕೈಲಿ ಕೊಟ್ಬಿಡಿ ಅಂತ ಯಾರೋ ಹಿಂದಿ ಟೀಚರ್ ಅಂತೆ ಮೇಡಮ್ ಕೊಟ್ಟರು, ಕನ್ನಡ ಬರಲ್ಲ ಅವ್ರಿಗೆ. ಇದು ನೋಡಿ, ಇಲ್ಲಿ ಫಂಕ್ಷನ್ ಮಾಡಿದ್ರಲ್ಲ, ಸುಮ್ಮನೆ ಓಪನ್ ಮಾಡಿದೆ. ಫಂಕ್ಷನ್ ಮಾಡ್ತಾರೆ ನೋಡಿ, ಏನೇನು ನಡಿಬೇಕು, ಇಷ್ಟಿಷ್ಟು ಈ 5 ಗಂಟೆಯಿಂದ ಇನ್ನು 5 ನಿಮಿಷದವರೆಗೂ ಏನಿರುತ್ತೆ ನೋಡಿ. ಇಲ್ಲಿ ಗೀತೆಗಳು, ವೈಯಕ್ತಿಕ ಗೀತೆಗಳು, ಆಮೇಲೆ ವಂದನಾರ್ಪಣೆ ನೋಡಿ. ಈ ಥರ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತಾರೆ ಅವರು. ಈ ಥರ ಒಂದು ಫಂಕ್ಷನನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಯಾವ ಸ್ಕೂಲ್ ಕಾಣ್ತಾ ಇದೆ ಅಲ್ಲ ಮುಂದೆಗಡೆ, ಆ ಸ್ಕೂಲ್ಗೆ ಹೋಗಬೇಕು. ಆ ಎಂಟ್ರೆನ್ಸಲ್ಲಂತೂ ಫುಲ್ಲು ಮಕ್ಕಳು ಬರ್ತಾಯಿದ್ರು. ನನಗೆ ಕನ್ಫರ್ಮ್ ಮಾಡೋದಕ್ಕೆ ಬುಕ್ ಮಾಡಿರಲ್ಲ, ಅವ್ರಿಗೆ ಫೋನ್ ಮಾಡಿದೆ ಒಳಗಡೆನೇನಾ ಅಂತ. ಅವಯ್ಯ ಸ್ಕೂಲ್ ಹುಷಾರಾಗಿ ಓಡಿಸ್ಬೇಕು. ಇನ್ನೊಂದು ಹೆಂಗೆ ಗೊತ್ತಾ, ಮಾಮೂಲಿ ಜನಗಳು ಮಾರ್ಕೆಟಲ್ಲಿ ಓಡಿಸ್ದಂಗೆ ಓಡಿಸೋಕ್ಕಾಗಲ್ಲ. ಹುಡುಗರೆಲ್ಲ ಬರ್ತಾವ್ರೆ, ಅವ್ರಿಗೆ ಗೊತ್ತಾಗಲ್ಲ ಗಾಡಿ ಬರ್ತಾಯಿದ್ರೆ ನಿಂತ್ಕೋಬೇಕು ಅಂತ, ಮುಂದೆ ಬಂದ್ಬಿಡ್ತಾರೆ, ಕಷ್ಟ ಆಗಿಬಿಡುತ್ತೆ. ಮಕ್ಕಳ ಮೇಲೆ ಎಮೋಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆದರೆ ವಧೆಗಳು ಬೀದತ್ತವೆ ಇಲ್ಲಿ. ನಾನು ಎಂಟ್ರೆನ್ಸಿಗೆ ಬಂದಿದ್ದ ತಕ್ಷಣ ಫೋನ್ ಮಾಡಿದೆ. ಅವಯ್ಯ ಸ್ಕೂಲ್ ಹತ್ರ ಬಾ ಅಂತ ಹೇಳಿದ್ಬಿಟ್ಟು, ರಾಮಮೂರ್ತಿ ನಗರ ಒಳಗಡೆ ಬರಬೇಕು, ಅಲ್ಲಿ ಆ ರೋಡಲ್ಲಿ ಬರಬೇಕು, ಈ ರೋಡಲ್ಲಿ ಕಥೆನೇ ಹೇಳ್ತಾವೆ. ಅಷ್ಟೊಂದೆಲ್ಲ ಮಾತಾಡೋಕ್ಕೆ ಟೈಮ್ ಎಲ್ಲಿರುತ್ತೆ ಫೋನಲ್ಲಿ. ಸ್ನೇಹಿತರೆ, ಇಲ್ಲಿ ಯಾರು ಅನ್ಲೋಡ್ ಮಾಡೋರಿಲ್ಲ ಅಂತ ಇವರು ಅಳ್ತಾವ್ರೆ. ನಾನೇನು ಹಾಕಿದ್ದೀನಿ, ಏನಾರು ಮಾಡ್ಕೊಂಡು ನೋಡಿ. ಇಲ್ಲಿ ದೊಡ್ಡ ಬೋನ್ ಥರ ಮಾಡಿ ಎಷ್ಟೊಂದು ಮಲಗಳು ಸಾಕವ್ರೆ. ಅಯ್ಯೋ ಪಾಪ ಅನಿಸ್ತೈತೆ ಇಲ್ಲಿ ಮಲಗಳು ನೋಡಿ. ಆ ಪಾರಿ ಒಳಗಳು ಬೇರೆ ಬಿಟ್ಬಿಟ್ಟವ್ರೆ ಇದ್ರೊಳಗಡೆ, ಮೇಲ್ಗಡೆ ಯಾರಂಗೂ ಇಲ್ಲ ನೋಡಿ. ಇಲ್ಲಿ
ಇದರೊಳಗಡೆ ಏನೋ ಗೂಡು ಥರ ಎಲ್ಲ ಮಾಡಿ ಬಂಡೆ ಥರ ಎಲ್ಲ ಮಾಡಿ ಮೊಲಗಳನ್ನ ಬಿಟ್ಬಿಟ್ಟವ್ರೆ. ಮೊಲಗಳಿಗೆ ದೊಡ್ಡ ಕಾಡಿದ್ರೂ ಸಾಕಾಗಲ್ಲ, ಏಕೆಂದರೆ ಅದು ಓಡಾಡ್ಕೊಂಡು ತಿನ್ಕೊಂಡು ದೊಡ್ಡ ಕಾಡಿದ್ರೂ ಅದಕ್ಕೆ ಸಾಕಾಗಲ್ಲ. ಇನ್ನು ಇಷ್ಟು ಚಿಕ್ಕ ಬೋನ್ ಯಾವ ಮೂಲೆಗೆ ಅದಕ್ಕೆ ಹೆಂಗಾಗೋಗೈತೆ ಅಂದರೆ ಇವಾಗ ಪಂಜರ ಆದಂಗೆ ಆಗೋಗಿರ್ತದೆ. ಅಪ್ಪ ಎಲ್ಲ ಎಷ್ಟು ಮಾನಸಿಕವಾಗಿ ಎಷ್ಟು ನೋವು ತಿಂತಾವೋ ಏನೋ. ಇದು ಮಿಸ್ಸು ಕಾಣಿಸಲ್ಲ ನಿಮಗೆ ತೋರ್ಸೋಕ್ಕೆ. ಎಂಡ್ ಮಾಡಿಬಿಡ್ತೀನಿ. ಈಗಾಗಲೇ 4 ಗಂಟೆ ಆಯಿತು ಕರೆಕ್ಟಾಗಿ. ಯಾವುದಾದ್ರು ಬೀಳುತ್ತಾ ಅಂತ ನೋಡೋಣ. ಅನ್ಲೋಡ್ ಮಾಡ್ತಾವ್ರೆ, ಸೆಕ್ಯೂರಿಟಿಗಳನ್ನೆಲ್ಲ ಕರೆಸ್ಬಿಟ್ಟು ಮಾಡಿಸ್ತಾವ್ರೆ. ಆಫೀಸಲ್ಲಿ ಇದೆಯಲ್ಲ, ನಾವು ಬಿಲ್ ಕೊಡಬೇಕು ಅಂತ. ಹಾಂ ಸ್ನೇಹಿತರೆ, ಈ ಬಾಡಿಗೆ ಬಂದು 1200 ಕೊಟ್ಟವ್ರೆ. 1350 ರೂಪಾಯಿ, 1350 ಬಿದ್ದಿರೋದು. ಓಕೆ, ಕಮಿಷನ್ ಕಟ್ ಆಗುತ್ತೆ ಇದರಲ್ಲಿ. ಎಷ್ಟು ಕಟ್ ಆಗುತ್ತೆ ಅಂತ ಹೇಳಲ್ಲ, ಒಂದು ಸೆಕೆಂಡು. 1350 ರೂಪಾಯಿಗೆ ಕಮಿಷನ್ ಕಟ್ ಆಗೋದು 200 ರೂಪಾಯ, 202 ರೂಪಾಯಿ ಕಟ್ಟಾಗೈತೆ. 202 ರೂಪಾಯಿ ಕಟ್ಟಾಗಿ 1100 ಚಿಲ್ಲರೆ ಬಂದೈತೆ. ಅದು ಅನ್ಲೋಡ್ ಮಾಡ್ಕೊಂಡು ಇಲ್ಲಿ ದೊಡ್ಡ ಬಾಣಸ್ವಾಡಿ ಅಲ್ಲಿ ಬಂದು ಹಾಕ್ಕೊಂಡೆ. 6 ಗಂಟೆವರೆಗೂ ನೋಡಿದೆ, ಒಂದು ಸೌಂಡ್ ಆಗಿಲ್ಲ. ನಾನು ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಬೇರೆ ರಜಾ ಅಲ್ವಾ, 2 ಬಾಡಿಗೆ ಬಿದ್ದಿದೆ ಇವತ್ತು ಮಾಡಿದ್ದೆ 2 ಬಾಡಿಗೆ. ನೋಡ್ತಾ ಇರಿ, ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.